ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೇರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾ. ನೌಮಿ ನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಪ್ತಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಥ್ಯವಾರಾನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಪಾಂಡವರು ಅತ್ಯಂತ ಯೋಗ್ಯವಾದ ರೀತಿಯಲ್ಲಿ ಬ್ರಾಹ್ಮಣರ ಸೇವೆಯನ್ನು ಮಾಡುತ್ತಾ ಬ್ರಾಹ್ಮಣರಿಗೆ ಅನ್ನದಾನವನ್ನು ಮಾಡುತ್ತಾ 1 ವರ್ಷಗಳ ಕಾಲ ವನವಾಸವನ್ನು ದಾಟಿಸಿದ್ದಾರೆ ದೇವರ ಅನುಗ್ರಹದಿಂದ. ಭೀಮನ ಅನುಮತಿಯಿಂದ ಭೀಮಸೇನ ದೇವರು ಪ್ರೇರಣೆ ಮಾಡುವ ರೀತಿಯಿಂದ ದ್ರೌಪದಿ ದೇವಿ ಧರ್ಮರಾಜನ ಹತ್ರ ಹೋಗ್ತಾಳೆ. ಧರ್ಮರಾಜನಿಗೆ ಹೇಳು, ಅವನು ಬಹಳ ಮೃದು ಸ್ವಭಾವ ಇದ್ದವನು, ದೊಡ್ಡವರು ಗುರುಗಳು ಧರ್ಮ ಅಹಿಂಸಾ ಅಂತ ಇರ್ತಾನೆ. ಹಾಗಾಗಿ ಅತಿಮಾರ್ಧವಯುಕ್ತತ್ವ ಧರ್ಮರಾಜಶ್ಚತುರ್ದಶೆ 13-14 ವರ್ಷ ಆದ ಮೇಲೆ ನಾವು ಯುದ್ಧವನ್ನು ಆಡಿ, ಯಾರೇ ಇರಲಿ ಅವರ ಜೊತೆಗೆ ನಾವು ಯುದ್ಧವನ್ನು ಆಡಿ, ಅಣ್ಣ ತಮ್ಮಂದರೇ ಇರಲಿ ಗುರುಗಳೇ ಇರಲಿ, ನಮ್ಮ ಸ್ವತ್ತನ್ನು ನಮ್ಮ ರಾಜ್ಯವನ್ನು ನಾವು ಪಡೆದುಕೊಳ್ಳಲಿಕ್ಕೆ ಬೇಕು. ಹಾಗಾಗಿ ಈಗಿಂದ ನಾವು ಹೇಳ್ತಾ ಇದ್ದರೆ ಧರ್ಮರಾಜ, ಯಾಕೆ ಅವನು ಒಪ್ಪಿಗೆ ಕೊಟ್ಟರೆ ಮುಂದೆ ಯುದ್ಧ, ಅವನು ಒಪ್ಪಿಗೆ ಕೊಟ್ಟರೆ ಮುಂದೆ ಅವರನ್ನು ಸಂಹಾರ ಮಾಡಲಿಕ್ಕೆ ಸಾಧ್ಯವಿದೆ. ಹಾಗಾಗಿ ಧರ್ಮರಾಜನನ್ನು ಗಟ್ಟಿಮುಟ್ಟಾಗಿ ಮಾಡಬೇಕು. ಆಗ ಒಮ್ಮೆ ಕೈ ಎತ್ತಿ ಬೇಡ, ಅವರೇ ಯುದ್ಧ ಅವರೇ ರಾಜ್ಯ ಮಾಡಲಿ, ದೇವರ ಅನುಗ್ರಹದಿಂದ ಇಲ್ಲಿ ನಾವು ಬ್ರಾಹ್ಮಣರಿಗೆ ಅನ್ನದಾನ ಮಾಡ್ತಾ ಇದ್ದೇವೆ, ಪಾಠ ಪ್ರವಚನ ನಡೀತಾ ಇದೆ, ದೊಡ್ಡವರು ಹಿರಿಯರು ಬಂದು ಶ್ರವಣ ಮಾಡಿಸ್ತಾ ಇದ್ದಾರೆ, ಆರಾಮಾಗಿ ಕಾಡಿನಲ್ಲೇ ಇದ್ದು ಬಿಡೋಣ ಅಂತಂದರೆ ಏನು ಮಾಡಬೇಕು ಮಹಾರಾಯ, ಆಗ ಆಗುವುದು ಬೇಡ ಅಂತ ಹೇಳಿ ಭೀಮಸೇನ ದೇವರು ದ್ರೌಪದಿ ದೇವಿಯನ್ನು ಮೊದಲಿಗೆ ಕಳಿಸ್ತಾರೆ. ಮಾರುತಿ ಪ್ರೇಷಯಾಮಾಸ ಕೃಷ್ಣಾಂ ಪ್ರಾಸ್ತಾವ ಹೇತವೆ, ಈ ಯುದ್ಧದ ವಿಷಯದ ಬಗ್ಗೆ ನೀನು ಪ್ರಸ್ತಾವನೆ ಮಾಡು, ಆಮೇಲೆ ನಾನು ಬರ್ತೇನೆ, ಇದರ ಬಗ್ಗೆ ಮಾತನಾಡು. ಸುದೀರ್ಘವಾಗಿ ಚರ್ಚೆ ಇದೆ, ಬಹಳ ಕಠಿಣವಾದ ವಿಷಯ, ಅತ್ಯಂತ ರಹಸ್ಯವಾದ ವಿಷಯ. ಶ್ರೀಮದಾಚಾರ್ಯರು ತಾತ್ಪರ್ಯದಲ್ಲಿ ಹೇಳಿದ ರಹಸ್ಯವನ್ನು ತತ್ವವನ್ನು ಚಿಂತನೆ ಮಾಡಬೇಕು, ತಿಳಿದುಕೊಳ್ಳಬೇಕು, ಮನವರಿಕೆ ಮಾಡ್ಕೋಬೇಕು ಅಂದರೆ ಬಹಳ ಪುಣ್ಯ ಬೇಕು. ಶ್ರವಣ ಮಾಡಲಿಕ್ಕೆ ಬಹಳ ಮೊದಲಿಗೆ ಪುಣ್ಯ ಬೇಕು. ಶ್ರವಣ ಮಾಡಿದ್ದು ಮನನ ಮಾಡಲಿಕ್ಕೆ ಹೆಚ್ಚು ಪುಣ್ಯ ಬೇಕು. ಮನನ ಆದ ಮೇಲೆ ಅದು ಕನ್ವಿನ್ಸ್ ಆಗಬೇಕಲ್ಲ, ಅದಿನ ಹೆಚ್ಚು ಪುಣ್ಯ ಬೇಕು. ಹಾಗಾಗಿ ನನಗೆ ಏನು ತಿಳಿದಿದೆ, ಇನ್ನು ಹೆಚ್ಚು ಅಧ್ಯಯನ ಮಾಡಬೇಕು ಇದರ ವಿಷಯದಲ್ಲಿ, ಸಮಯ ಆಗಿಲ್ಲ. ಮತ್ತೆ ಇದರ ಬಗ್ಗೆ ನಾಳೆ ನಾನು ಇನ್ನು ವಿಶೇಷ ಅಧ್ಯಯನ ಮಾಡಿ ನಿಮಗೆ ಇದರ ಬಗ್ಗೆ ಸ್ಪಷ್ಟ ಪ್ರವಚನವನ್ನು ಪಾಠವನ್ನು ಹೇಳುವ ಪ್ರಯತ್ನ ಮಾಡುತ್ತೇನೆ. ಇವತ್ತು ಏನು ಸಾಧ್ಯವಾಗ್ತದೋ ಇದನ್ನೇ 2-3 ದಿವಸ 1 ವಾರಗಟ್ಟಲೆ ಈ ವಿಷಯದ ಬಗ್ಗೆ ಚರ್ಚೆ ಆಗಬೇಕು, ಅಷ್ಟು ಮಹತ್ವದ ವಿಚಾರ. ಕ್ಷಮಾ ಸರ್ವತ್ರ ಧರ್ಮೋನ ಪಾಪ ಹೇತುಶ್ಚ ದುರ್ಜನೇ. ದ್ರೌಪದಿ ನೇರವಾಗಿ ಬರ್ತಾಳೆ. ಅಲ್ಲ, ಯುದ್ಧ ಮಾಡಬೇಕು, ಅವರನ್ನು ಸಂಹಾರ ಮಾಡಬೇಕು,
ನಮಗೆಲ್ಲ ಅವಮಾನ ಮಾಡಿದ್ದಾರೆ, ನಮ್ಮನ್ನೆಲ್ಲ ದ್ವೇಷಿಸ್ತಾರೆ, ಹುಟ್ಟಿದಾಗಿಂದ ನಮ್ಮನ್ನು ಕೊಂದು ರಾಜ್ಯವನ್ನು ಸ್ವೀಕಾರ ಮಾಡಿ ತಾವು ಸುಖವಾಗಿರಬೇಕು ಅಂತ ತಾವು ದುಷ್ಟತನವನ್ನು ಮಾಡ್ತಾ ಇರುವಂತಹ ದುಷ್ಟರು, ಅವರಲ್ಲಿ ನೀನು ಕ್ಷಮ ಮಾಡಿದರೆ ಅದು ಸರಿಯಲ್ಲದು. ಸಜ್ಜನರು, ವಿಷ್ಣು ಭಕ್ತರು, ಸಾತ್ವಿಕರು ಏನೋ ಒಂದು ಪಾಪ ಕೆಲಸ ಮಾಡಿದ್ದಾರೆ, ಅಕಸ್ಮಾತ್ ಏನೋ ಅವ್ರ ಕಡೆಯಿಂದ ಆಗಿದೆ, ಅಥವಾ ಬುದ್ಧಿಪೂರ್ವಕವಾಗಿ ಏನೋ ಒಂದು ಕೆಲಸ ಮಾಡಿದ್ದಾರೆ ಅಂತಾದರೂ ಅವರನ್ನು ಕ್ಷಮ ಮಾಡುವುದು ಹಿತ ಇದೆ. ಯಾಕೆ? ಅವರಿಗೆ ದೇವರಲ್ಲಿ ಭಕ್ತಿ ಇದೆ, ದೇವರ ಭಕ್ತರಲ್ಲಿ ಭಕ್ತಿ ಇದೆ. ಹಾಗಾಗಿ ಅವರನ್ನು ಕ್ಷಮ ಮಾಡುವುದು ಉಚಿತ. ಅದು ಬಿಟ್ಟರೆ ದುಷ್ಟರಿಗೆ ಮಾತ್ರ ಎಂದೂ ಕ್ಷಮ ಮಾಡಬಾರದು ಅಂತ ಶಾಸ್ತ್ರ ಹೇಳ್ತದೆ. ಕ್ಷಮಾ ಸರ್ವತ್ರ ಧರ್ಮೋನಃ. ಅದರೊಳಗೂ ಪಾಪ ಹೇತುಶ್ಚ ದುರ್ಜನೆ, ಪಾಪಕ್ಕೆ ಕಾರಣರಾದ ದುಷ್ಟರಲ್ಲಿ ಮಾತ್ರ ಎಂದೂ ಕ್ಷಮ ಮಾಡತಕ್ಕದ್ದಲ್ಲ. ಕಳ್ಳರಿದ್ದಾರೆ, ಇನ್ನು ಬೇರೆ ಬೇರೆ ತಪ್ಪು ಕೆಲಸಗಳನ್ನು ಮಾಡುವಂತಹ ದುಷ್ಟರಿದ್ದಾರೆ. ಅವರು ಮಾಡಿದ ಅಪರಾಧಕ್ಕೆ ಕ್ಷಮೆ ಮಾಡಬೇಕಾ? ನಾವು ಸರ್ವಥಾ ಮಾಡಬಾರದು. ಅವರು ಅದನ್ನೇ ಮಾಡಿ ತಮ್ಮ ಜೀವನ ನಡೆಸುವಂತಹ ಮೂರ್ಖರವರಲ್ಲ, ದುಷ್ಟರು. ಅಂಥವರಿಗೆ ನಾವೇನಾದರೂ ಕ್ಷಮೆ ಮಾಡಿದ್ದೀವಿ ಅಂತಾದರೆ ಅದು ಸರಿಯಲ್ಲ. ಹಾಗಾಗಿ ಹತ್ವಾ ಚತುರ್ದಶೇ ವರ್ಷೇ ಧಾತರಾಷ್ಟ್ರಾನ್ ಅರಾಜ್ಯದಾನ್ ಕರ್ತುಂ ರಾಜ್ಯಂ ಪುರೋಗಂತ ಭವಾನಿತ್ಯರ್ಜ ಅಗ್ರಜೇನಃ ಕಾರಯನ್ ಸತ್ಯ ಶಪಥಂ ವಿವಾದಸ್ಯ ಕ್ರಮೇಚ್ಛಯ ಆದಿಶತ್ ಪ್ರಥಮಂ ಕೃಷ್ಣಾಂ ಭೀಮಃ ಸಾ ನೃಪಮಬ್ರವೀ. ದ್ರೌಪದಿ ದೇವಿಯನ್ನ ಮೊದಲಿಗೆ ಭೀಮಸೇನ ದೇವರು ಕಳಿಸಿದ್ದ ಕಾರಣ, ಅವನು ದೊಡ್ಡವನು. ಹಾಗಾಗಿ ಧರ್ಮರಾಜ ಏನಾದರೂ ಹಿರಿಯವನು, ಅಗ್ರಜ ಅವನು. ಹಾಗಾಗಿ ಹೆಂಡತಿ ಕಡೆಯಿಂದ ಹೇಳಿ ಕಳಿಸಿದರೆ, ಶಪಥವನ್ನು ಮಾಡಿಸಿಬಿಟ್ಟರೆ ಕೆಲಸ ಸುಗಮವಾಗಿ ನಡೀತದೆ. ಅಲ್ಲೇನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ನಾನು ಹೋಗಿ ನಿಂತು ಅದನ್ನು ಕೆಲಸವನ್ನು ಮಾಡಿಸ್ತೇನೆ ನಾನು ಅಂತ ಭೀಮಸೇನ ದೇವರು ಮೊಟ್ಟ ಮೊದಲಿಗೆ ಆದಿಶತ್ ಪ್ರಥಮಂ ಕೃಷ್ಣ ಭೀಮಸ್ಸ ನೃಪಮಬ್ರವೀ ನೈವ ಕ್ಷಮ ಕುಜನತಾಸು ನೃಪಸ್ಯ ಧರ್ಮ. ಮೊಟ್ಟ ಮೊದಲನೇ ಸ್ಟೇಟ್ಮೆಂಟ್ ದ್ರೌಪದಿ ದೇವಿದು. ಬಹಳ ಗಮನ ಕೊಟ್ಟು ಕೇಳಬೇಕು ಎಲ್ಲರೂ. ವಿಡಿಯೋ ಆನ್ ಮಾಡಿದರೂ ಚಿಂತೆ ಇಲ್ಲ. ನೈವ ಕ್ಷಮ ಕುಜನತಾಸು ನೃಪಸ್ಯ ಧರ್ಮ. ದುಷ್ಟರಲ್ಲಿ ಎಂದೂ ಕ್ಷಮೆ ಮಾಡತಕ್ಕದ್ದಲ್ಲ. ಅವರು ಸಜ್ಜನರೋ ದುಷ್ಟರೋ ಎಂಥವರು ಅಂತ ಅರ್ಥ ಮಾಡಿಕೊಳ್ಳಬೇಕು. ನಮಗಷ್ಟು ದೇವರ ತಿಳುವಳಿಕೆ ಕೊಟ್ಟಿರ್ತಾನೆ. ಅವರು ಒಳ್ಳೆಯವರು ಕೆಟ್ಟವರು ನಮಗೆ ಗೊತ್ತೇ ಆಗಲಿಲ್ಲರಿ ಅಂತ ನಾವು ಏನೋ ಸುಮ್ಮನೆ ಹೇಳಿಬಿಡ್ತೇವೆ. ಹಾಗೆ ಹೇಳ್ತಕ್ಕದ್ದಲ್ಲ. ಅವರು ಒಳ್ಳೆಯವರಿದ್ದಾರೋ ಕೆಟ್ಟವರಿದ್ದಾರೋ ಅಂತಲೂ ವಿವೇಕ ವಿಚಾರ ಮಾಡುವ ಶಕ್ತಿ ಸಾಮರ್ಥ್ಯ ನಮಗೆ ದೇವರು ಕೊಟ್ಟಿರ್ತಾನೆ. ಅವಶ್ಯವಾಗಿ ನಾವು ಎಲ್ಲವನ್ನೂ ಪರಿಶೀಲನೆ ಮಾಡುವಂತೆ ಆ ವ್ಯಕ್ತಿಗಳನ್ನು ಪರಿಶೀಲಿಸಿಯೇ ಅವರ ಜೊತೆಗೆ ಸಖ್ಯ ಮಾಡಬೇಕು, ಅವರ ಜೊತೆಗೆ ಸ್ನೇಹವನ್ನು ಬೆಳೆಸಬೇಕು, ಅವರ ಜೊತೆಗೆ ಬಾಂಧವ್ಯವನ್ನು ಬೆಳೆಸಬೇಕು, ಅವರ ಜೊತೆಗೆ ಎಲ್ಲ ವ್ಯವಹಾರಗಳನ್ನು ಬೆಳೆಸಬೇಕು. ನಮ್ಮವರು ಮೋಸ ಮಾಡಿದರೂ ಚಿಂತಿಲ್ಲ, ಮೊದಲಿಗೆ ನಮ್ಮವ್ರ ಜೊತೆ ಸಖ್ಯ ಮಾಡಬೇಕು. ನಮ್ಮವರು ಅಲ್ಲದೆ ಇದ್ದವರ ಜೊತೆಗೆ ಎಂದೂ ಸಖ್ಯ ಮಾಡಬಾರದು ಅಂತ ಹೇಳ್ತದೆ. ಹಿಂದೆ ನೀವೆಲ್ಲ ಕೇಳಿದ್ದೀರಿ. ಅವ್ರು ಏನಾದರೂ ನಮ್ಮವರು ಈಗ ಮೋಸ ಮಾಡಿದ್ದು ಮತ್ತೆ ನಾವು ಒಂದಾಗಬಹುದು, ಸೇರಬಹುದು, ಒಳ್ಳೆ ಬುದ್ಧಿ ಇರ್ತದೆ. ಯಾಕೆ ಅಂದರೆ ಅವರು ದೇವರಲ್ಲಿ ಭಕ್ತಿ ಮಾಡ್ತಿರ್ತಾರೆ. ಪಾಪವನ್ನು ಮಾಡೋದರಲ್ಲೇನೆ ಪ್ರವೃತ್ತಿ, ತಮ್ಮ ವ್ಯಾಪಾರ ವ್ಯವಹಾರಗಳನ್ನು ಇಟ್ಟುಕೊಂಡಂತಹ ಜನರಲ್ಲಿ ಎಂದೂ ಸ್ನೇಹ ಮಾಡಬಾರದು. ಅವರು ಮಾಡಿದಂತಹ ಕರ್ಮವನ್ನು, ಅವರು ಮಾಡಿದಂತಹ ಪಾಪವನ್ನು ಎಂದು ಕ್ಷಮೆ ಮಾಡಬಾರದು. ನೈವ ಕ್ಷಮಾ ಕುಜನತಾಸು ನೃಪಸ್ಯ ಧರ್ಮ ತಾಂ ತ್ವಂ ವೃಥೈವ ಧೃತವಾನಸಿ ಸರ್ವಕಾಲಂ ಇತ್ಯುಕ್ತ್ವ ಆಹ ನೃಪತಿ ಪರಮಾಕ್ಷಮೈವ ಸರ್ವತ್ರ ತದ್ಧೃತಮೇವ ಜಗತ್ ಸಮಸ್ತಂ. ಹಾಗಾಗಿ ಧರ್ಮರಾಜ, ಅವರೆಲ್ಲ ದುಷ್ಟರು, ದುರ್ಯೋಧನಾದಿಗಳು. ಹಾಗಾಗಿ ಅವರಿಗೆ ನೀನು ಕ್ಷಮೆ ಮಾಡಿ ಕಾಡಿಗೆ ಬಂದು ಇದು ಎಷ್ಟರ ಮಟ್ಟಿಗೆ ಧರ್ಮ? ಕ್ಷಮ ಮಾಡಬಾರದು ಅವರಿಗೆ ಅಂತ ಹೇಳಿದರೆ ಧರ್ಮರಾಜ ಏನು ಹೇಳ್ತಾನೆ ಅದಕ್ಕೆ? ಅಲ್ಲ, ಜಗತ್ತಿನಲ್ಲಿ ಧರ್ಮ ಅಂತಂದರೆ ಮೊಟ್ಟ ಮೊದಲನೇದು ಕ್ಷಮ. ಅದು ಎಲ್ಲರಿಗಿಂತ ದೊಡ್ಡದಾದ ಧರ್ಮ. ಪರಮ ಕ್ಷಮೈವ ಸರ್ವತ್ರ ಇತ್ಯುಕ್ತ್ವ ಆಹ ನೃಪತಿ ಪರಮಾಕ್ಷಮೈವ ಸರ್ವತ್ರ ತದ್ಧೃತಮೇವ ಜಗತ್ಸಮಸ್ತಂ. ಅತ್ಯಂತ ಶ್ರೇಷ್ಠವಾದದ್ದು ಯಾವುದು? ಅದು ಕ್ಷಮ
ಅದನ್ನು ಮಾಡಬೇಕು. ಯಾಕೆ? ಈಗ ನಿಮಗೆ ಯಾರೋ ಒಬ್ಬರು ಏನೋ ಹಣ ಇಸ್ಕೊಂಡಿದ್ದಾರೆ, ಅಥವಾ ನಿಮ್ಮ ಮನೆಯಲ್ಲಿ ಬಂದು ತುಡುಗು ಮಾಡಿದ್ದಾರೆ, ಸಾಲ ಇಸ್ಕೊಂಡವರಲ್ಲಿ ಕ್ಷಮಾ ಮಾಡಿಬಿಡೋದು. ಹಾಗಾದರೆ ಅವನು ಕೊಟ್ಟಿಲ್ಲ ಪಾಪ, ಕ್ಷಮಾ ಮಾಡಿಬಿಡ್ರಿ. ಮನೆಯಲ್ಲಿ ಬಂದು ಕಳ್ಳತನ ಮಾಡಿದ್ದಾನೆ, ಕ್ಷಮಾ ಮಾಡಬೇಕು ಅಂತ ಹೇಳಿದ್ದಾರೆ, ಹಾಗಾಗಿ ಕ್ಷಮಾ ಮಾಡಿಬಿಡ್ರಿ ಅಂತ ಬಿಡುದ? ಅವನು ಹೇಳ್ತಾನೆ, ಎಲ್ಲ ಮಾಡಿಸೋನು ದೇವರೇ. ಕಳ್ಳನಲ್ಲಿ ಪ್ರಚೋದನೆ ಮಾಡಿ ಕಳ್ಳತನ ಮಾಡಿಸೋದನು ಯಾರು? ದೇವರೇ. ಪುಣ್ಯವಂತರಲ್ಲಿ ಪುಣ್ಯವನ್ನಾಗಿ ನಮಗೆ ಸಂಪಾದನೆ ಮಾಡಿಸೋನು ಯಾರು? ಭಗವಂತನೇ. ಹಾಗಾಗಿ ಕರ್ತಾಚ ಸರ್ವ ಜಗತಸ್ಸು ಕದುಃಖಯೋರ್ಹಿ. ಕುಡು, ಇಂಥ ಪಾಠ ಕುಡು. ಇರ್ಲಿ. ಕರ್ತಾಚ ಸರ್ವ ಜಗತಸ್ಸು ಕದುಃಖಯೋರ್ಹಿ ನಾರಾಯಣಸ್ತದನು ದತ್ತ ಮಿಹಾಸ್ಯ ಸರ್ವಂ. ಕರ್ತಾಚ, ಎಲ್ಲವನ್ನು ಮಾಡೋನು ಭಗವಂತನೇ. ಎಲ್ಲವನ್ನು ಮಾಡೋನು ಯಾರು? ಭಗವಂತನೇ. ಏನೇ ಇರಲಿ ಅದು, ಪುಣ್ಯವನ್ನು ಮಾಡಿಸುವನು ದೇವರೇ, ಪಾಪವನ್ನು ಮಾಡಿಸುವನು ದೇವರೇ. ಹಾಗಾಗಿ ಎಲ್ಲವನ್ನೂ ಮಾಡಿಸುವನು ದೇವರೇ ಅಂತಂದ ಮೇಲೆ ನಾವು ಕ್ಷಮೆಯನ್ನು ಮಾಡಬೇಕು ಅಂತ ಧರ್ಮರಾಜನ ಸ್ಟೇಟ್ಮೆಂಟ್. ಹಾಗಾಗಿ ನಮ್ಮನ್ನು ಅವಮಾನ ಮಾಡಿಸಿದು ನಿಮಿತ್ತನಾದವನು ದುರ್ಯೋಧನ, ಆದರೆ ಅದನ್ನು ಮಾಡಿಸುವುದನ್ನು ದೇವರೇನಲ್ಲ. ಕರ್ತಾಚ ಸರ್ವ ಜಗತಃ ಸುಖ ದುಃಖ ಯೋರಿ. ಹಾಗಾಗಿ ದುಃಖ ಬಂದಾಗೂ ನಾವು ಅನುಭವಿಸಬೇಕು, ಸುಖ ಬಂದಾಗೂ ನಾವು ಅನುಭವಿಸಬೇಕು. ನಾರಾಯಣ ತದನು ದತ್ತ ನಿಹಾಸ್ಯ ಸರ್ವಂ ತಸ್ಮಾನ್ನ ಕೋಪ ವಿಷಯ. ಹಾಗಾಗಿ ಸಿಟ್ಟಿಗೆ ಬರಬಾರ್ದಮ್ಮ. ದ್ರೌಪದಿ, ನಿನಗೆ ಅವಮಾನವಾಗಿದೆ, ನಾವು ರಾಜ್ಯ ಬಿಟ್ಟು ವನವಾಸಕ್ಕೆ ಬಂದಿದ್ದೇವೆ, ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದೇವೆ, ಹಾಗಾಗಿ ಸಿಟ್ಟು ಬರುವುದು ಸಹಜ. ನೀನು ಹೇಳ್ತಾ ಇರೋದು ಸಹಜಿಕ ಇದೆ. ಆದರೆ ನಾವು ಸಿಟ್ಟು ಮಾಡ್ಕೋಬಾರ್ದು, ಕೋಪ ಮಾಡಿಕೊಳ್ಬಾರ್ದು. ನಮ್ಮ ಕರ್ಮಾನುಸಾರವಾಗಿ ದೇವರು ಮಾಡಿಸ್ತಾ ಇರ್ತಾನೆ. ಸ್ವತಂತ್ರನಾದವನು ಭಗವಂತನೇ, ಹಾಗಾಗಿ ಅವನೇ ಮಾಡಿಸೋವನು. ಗಮನ ಕೊಟ್ಟು ಕೇಳಬೇಕು. ಬಹಳ ಮಹತ್ವದ್ದು. ಗಂಡ ಹೆಂಡಂದರಲ್ಲಿ ಧರ್ಮರಾಜ ಧರ್ಮಸ್ವರೂಪನಾದ ಧರ್ಮರಾಜ, ಅವನಿಗೂ ಗುರು ಆದಂತಹ ದ್ರೌಪದಿ ದೇವಿ, ಅವರಿಬ್ಬರ ಜೊತೆಗೆ ಸಂವಾದ ನಡೀತಾ ಇದೆ ಧರ್ಮದ ವಿಷಯದಲ್ಲಿ. ಯಾರು ಸ್ವತಂತ್ರ, ಎಷ್ಟು ನಮಗೆ ಕರ್ತೃತ್ವ ಇದೆ ಇತ್ಯಾದಿಗಳನ್ನೆಲ್ಲ ತಿಳಿಸಿಕೊಡ್ತಾ ಇದ್ದಾರೆ. ತದನುಗ್ರಹ ತಸ್ಮಾನ್ನ ಕೋಪ ವಿಷಯೋಸ್ತಿ ಕುತಶ್ಚ ಕಶ್ಚಿತ್ ತಸ್ಮಾ ಕ್ಷಮೇವ ಸಕಲೇಶು ಪರೋಸ್ಯ ಧರ್ಮ. ಹಾಗಾಗಿ ಕ್ಷಮ ಅಂತನೋದೇ ಎಲ್ಲರಲ್ಲಿ ಮಾಡುವುದು ಧರ್ಮ, ಹೊರತು ಬೇರೆದಲ್ಲ. ಇತ್ಯುಕ್ತವಂತಂ ನೃಪಮಾಹ ಪಾರ್ಷತಿ ಯದಿ ಕ್ಷಮಾ ಸರ್ವಜನೇಶು ಧರ್ಮ. ಆಗ ಅವರು ಹೇಳ್ತಾಳೆ, ಹಾಗಾದರೆ ಎಲ್ಲದಕ್ಕೂ ಏನೇ ಪಾಪ ಆದರೂ ಕೆಟ್ಟ ಕೆಲಸಗಳನ್ನು ಮಾಡಿದವರಲ್ಲಿ ದುಷ್ಟರಲ್ಲಿ ಕ್ಷಮೆಯನ್ನು ಮಾಡುವುದಾದರೆ ದಂಡ ಯಾಕೆ ಹೇಳಿದ್ದಾರೆ? ಹಾಗಾದರೆ ಜಗತ್ತಿನಲ್ಲಿ ದಂಡವನ್ನು ವಿಧಿಸಿದ್ದ್ಯಾಕೆ? ರಾಜ ಅಂತ ಆದದ್ಯಾಕೆ? ಇವನು ಕಾರಾಗೃಹಗಳನ್ನು ಮಾಡಿದ್ದ್ಯಾಕೆ? ಜೈಲುಗಳನ್ನು ಮಾಡಿದ್ದ್ಯಾಕಪ್ಪ? ಹಾಗಾದರೆ ನಿಯಮಗಳನ್ನು ಮಾಡಿದ್ದ್ಯಾಕೆ? ಎಲ್ಲದಕ್ಕೂ ಕ್ಷಮ ಇದೆ ಅಂತ ಆದರೆ ಅವರನ್ನು ಕಾರಾಗೃಹದಲ್ಲಿ ಹಾಕೇ ಬೇಡ್ರಿ, ದಂಡಿಸಬೇಡ್ರಿ. ಯಾಕೆ ದಂಡಿಸ್ತೀರಿ? ರಾಜಾನ ಕೃತ್ಯಂ, ರಾಜನ ಕೆಲಸ ಏನಿದೆ? ರಾಜ ಮಾಡಿದವರಿಗೆ, ತಪ್ಪಿಸ್ತರಿಗೆ ಶಿಕ್ಷೆಯನ್ನು ಕೊಡುವ ಕೆಲಸ ರಾಜನದು. ಹಾಗಾಗಿ ಮತ್ತೆ ರಾಜ ಯಾಕೆ ಬೇಕು? ಎಲ್ಲರಿಗೂ ಕ್ಷಮ ಮಾಡುವುದಾದರೆ. ಲೋಕಯಾತ್ರಾ ಭವೇ ಜಗತ್ ಕಾ ಪುರುಷೇರ್ ವಿನೇಶ್ಯ. ಹಾಗಾಗಿ ಹೀಗೆ ಮಾಡ್ತಾ ಹೋದರೆ ಧರ್ಮನೇ ಇಲ್ಲ, ರಾಜ್ಯವೇ ಇಲ್ಲ, ರಾಜಾನೇ ಇಲ್ಲ ಅಂದಾಗ ಎಷ್ಟು ಅಸ್ತವ್ಯಸ್ತವಾಗ್ತದೆ ಜಗತ್ತು. ಹಾಗಾಗಿ ಎಲ್ಲ ಇನ್ನು ಶುಭಾಶುಭ ಕರ್ಮಗಳನ್ನು ಹೇಳಿದ್ದಾರೆ. ತದಾತ್ಮೀಯ ಪುರುಷ ಚೇಷ್ಟಮಾನ ಚೇಷ್ಟಾನುಸಾರೇಣ ಶುಭಾಶುಭಸ್ಯ ಭೋಕ್ತಾನ ತಚ್ಚೇಷ್ಟಿತ ಮನ್ಯಥಾ ಭವೇತ್ ತಸ್ಮಾತ್ ಕರ್ತಾ ಪುರುಷೋತ್ತಮಸ್ಯ ಸವಶ್ಯಃ. ವೇದದಲ್ಲಿ ವಿಧಿ ನಿಷೇಧಗಳನ್ನು ಮಾಡಿದ್ದಾರೆ, ಬಹಳ ಮಹತ್ವದ್ದು. ಆಹಾರ ಸಂಧ್ಯಾ ಉಪಾಸೀತ ನ ಪಲಾಂಡುಂ ಭಕ್ಷೀತ. ಪ್ರತಿನಿತ್ಯವೂ ಸಂಧ್ಯಾ ವಂದನವನ್ನು ಮಾಡಬೇಕು 3 ಹೊತ್ತಿನಲ್ಲಿ. ಪಲಾಂಡು ಭಕ್ಷಣವನ್ನು ಮಾಡಬಾರದು, ನಿಷಿದ್ಧವಾದ ಕರ್ಮಗಳನ್ನು ಮಾಡಬಾರದು, ನಿಷಿದ್ಧವಾದ ಪದಾರ್ಥಗಳನ್ನು ಸೇವನೆ ಮಾಡಬಾರದು ಅಂತ ಹೇಳಿದ್ದಾರೆ. ಈ ವಿಧಿ ನಿಷೇಧಗಳು ಯಾರಿಗೆ? ದೇವರಿಗೆ. ಹಾಗಾದರೆ ದೇವರೇ ಒಳ್ಳೆ ಕೆಲಸಗಳನ್ನು ಮಾಡಬೇಕು, ದೇವರೇ ಕೆಟ್ಟ ಕೆಲಸವನ್ನು ಬಿಡಬೇಕು. ದೇವರು
ಒಳ್ಳೆ ಕೆಲಸಗಳನ್ನು ಮಾಡಬೇಕು, ಸುರಾಪಾನವನ್ನು ದೇವರು ಬಿಡಬೇಕು ಅಂತ ದೇವರಿಗೆ ವಿಧಿ ನಿಷೇಧಗಳಿದೆಯಾ? ಯಾರಿಗಿವೆ? ಎಲ್ಲರಲ್ಲಿ. ಮತ್ತು ನೀವು ಹೇಳಿದಂತೆ ಕ್ಷಮ ಮಾಡೋದಾದರೆ ದಂಡನೇ ಇಲ್ಲ ಅಂತಾದರೆ ದಂಡ ಯಾವಾಗ? ನಿಷಿದ್ಧವಾದ ಕರ್ಮಗಳನ್ನು ಮಾಡಿದಾಗೆ ತಾನೇ ದಂಡ. ಪಲಾಂಡು ಭಕ್ಷಣವನ್ನು ಮಾಡಬಾರದು, ಅಥವಾ ಪರಸ್ತ್ರೀಗಳನ್ನು ದುಷ್ಟ ಕಣ್ಣಿನಿಂದ ನೋಡಬಾರದು, ಅಥವಾ ಗುರು ಹಿರಿಯರನ್ನು ನಿಂದಿಸಬಾರದು, ಸುರಾಪಾನ ಮಾಡಬಾರದು ಇತ್ಯಾದಿಗಳನ್ನು ನಿಷೇಧ ಮಾಡಿದ್ದ ಯಾರಿಗಾಗಿ? ಕ್ಷಮಾನೇ ಎಲ್ಲ ಕಡೆಗೆ ಮಾಡುವುದಿದ್ದರೆ ಇದನ್ನು ನಿಷೇಧ ಮಾಡಬೇಕೆ? ವಿಧಿಸಬೇಕೆ ಯಾಕೆ? ಒಳ್ಳೆಯ ಕರ್ಮಗಳನ್ನು ಮಾಡ್ರಿ ಅಂತ ವಿಧಿ ಯಾಕೆ ಮಾಡಬೇಕು? ವಿಧಿಯನ್ನು ಮಾಡಬೇಕ್ಯಾಕೆ? ನಿಷೇಧವನ್ನು ಮಾಡಬೇಕ್ಯಾಕೆ? ಆ ನಿಷೇಧ ವಿಧಿಗಳನ್ನು ಮಾಡಿದ್ದು ದೇವರ ಸಲುವಾಗಿ. ಹಾಗಾದರೆ ಅಂತ ದ್ರೌಪದಿ ದೇವಿ ಧರ್ಮರಾಜ ಕ್ಷಮಾ ಅಂತನ್ನುವುದೇ ದೊಡ್ಡದಾದ ಧರ್ಮ ಅಂತ ಹೇಳಿದ್ದಕ್ಕೆ ದ್ರೌಪದಿ ದೇವಿ ತಿರಿಯಾಗಿ ಉತ್ತರ ಕೊಡ್ತಾ ಇದ್ದಾಳೆ. ಕ್ಷಮಾ ಇದು ಧರ್ಮ ಅಲ್ಲ, ಅದು ಪಾಪ ಜನರಲ್ಲಿ ಧರ್ಮ ಅಲ್ಲ. ಕ್ಷಮೆಯನ್ನು ಮಾಡಬೇಕು ಯಾರಲ್ಲಿ? ವಿನಿಷೇಧಗಳನ್ನು ಯಾರಿಗೆ ಹೇಳಿದ್ದಾರೆ ಅವರು ಆಚರಣೆ ಮಾಡಲಿಕ್ಕೇ ಬೇಕು. ವೃಥಾ ಇದೆ ಸ್ಯಾತ್ ಪೌರುಷಂ ಕಸ್ಯ ಹೇತೋ ವಿಧಿ ನಿಷೇಧಶ್ಚ ಸಮಸ್ತ ವೇದಗಃ. ವೇದದಲ್ಲಿ ಹೇಳಿದ್ದಾರೆ, ವಿಧೇ ನಿಷೇಧಸ್ಯ ಚ ನೈವ ಗೋಚರ ಪುಮಾನ್ ಯದಿ ಸ್ಯಾತ್ ಭವತೋ ಹಿ ತೌ ಹರೇಹೇ. ಹಾಗಾದರೆ ವಿಧಿ ನಿಷೇಧಗಳೇ ಇಲ್ಲ ಅಂದಮೇಲೆ ಪುಣ್ಯ ಪಾಪಗಳಿಲ್ಲಿವೆ. ಸಂಧ್ಯಾವಂದನ ಮಾಡಿದಿರಿ, ಒಳ್ಳೆ ಸತ್ಕರ್ಮಗಳನ್ನು ಮಾಡಿದಿರಿ, ಜಪಾದಿಗಳನ್ನು ಮಾಡಿದಿರಿ, ಹೋಮ ಹವನಗಳನ್ನು ಮಾಡಿದಿರಿ, ಪಾಠ ಪ್ರವಚನವನ್ನು ಮಾಡಿದಿರಿ, ದಾನ ಯಜ್ಞ ತಪಸ್ಸು ಹೋಮಾದಿಗಳನ್ನು ಮಾಡಿದಿರಿ, ಪುಣ್ಯವನ್ನು ಹೇಳಿದ್ದಾರೆ. ಮಾಡಬಾರದ ಕೆಲಸಗಳನ್ನು ಮಾಡಿದಿರಿ, ಪಾಪವನ್ನು ಹೇಳಿದ್ದಾರೆ. ಎಲ್ಲ ಕಡೆಗೆ ಶಮನೇ ಇದೆ ಅಂದಮೇಲೆ ಪಾಪನೇ ಇಲ್ಲ, ನಿಷೇಧನೇ ಇಲ್ಲ, ಅವರಿಗೆ ಶಿಕ್ಷೆನೇ ಇಲ್ಲ, ಆಗಿಬಿಡ್ತು. ಹಾಗಾದರೆ ವಿಧಿ ನಿಷೇಧಗಳನ್ನು ಹೇಳುವ ವೇದಕ್ಕೆ ಏನು ಕೆಲಸ ಇದೆ? ಅದನ್ನು ನೇಮನಿಸುವಂಥ ಭಗವಂತನಿಗೇನು ಕೆಲಸ ಇದೆ? ಇತಿ ರಿತೋ ಧರ್ಮಜ ಕೃಷ್ಣದೇವ ನಿರುತ್ತರಂ. ಹೀಗೆ ದ್ರೌಪದಿ ದೇವಿ, ಇನ್ನು ಅನೇಕ ವಿಷಯಗಳಿವೆ. ಹೀಗೆ ದ್ರೌಪದಿ ದೇವಿ ಕ್ಷಮೆಯ ಮಾಡಬೇಕು, ಅದೇ ಪರಮಧರ್ಮ ಅಂತ ಧರ್ಮರಾಜ ಹೇಳಿದ. ಎಲ್ಲವನ್ನೂ ಮಾಡಿಸುವನು ಭಗವಂತನೇ, ಎಲ್ಲವನ್ನೂ ಮಾಡಿಸುವನು ಭಗವಂತನೇ. ಹಾಗಾಗಿ ಅದಕ್ಕೆ ಬಗ್ಗಿ ನಾವು ಇರಬೇಕು. ಹಾಗಾಗಿ ನಮಗೆ ಬಂದದ್ದನ್ನು ನಾವು ಅನುಭವಿಸಬೇಕೇ ಹೊರತು ನಾವು ಸಿಟ್ಟಿಗೆ ಬರಬಾರದು ಅಂತ ಧರ್ಮರಾಜ ಹೇಳಿದ್ದಕ್ಕೆ ದ್ರೌಪದಿ ದೇವಿ ಇಷ್ಟೆಲ್ಲ ಮಾತುಗಳನ್ನು ಹೇಳಿ ಉತ್ತರವನ್ನು ಕೊಟ್ಟರೆ ಮತ್ತೆ ಪುನಃ ಉತ್ತರವನ್ನು ಕೊಡುವುದಂದ್ರೇನು? ಪ್ರಶ್ನೆ ಮಾಡಿದಂತೇನೆ. ಹಾಗಾದರೆ ವಿಧಿ ನಿಷೇಧಗಳಿಗೆ ಯಾರಿಗಿದೆ? ರಾಜ ಯಾಕಿರಬೇಕು? ಕಾರಾಗೃಹಗಳನ್ನು ಯಾಕೆ ಮಾಡಬೇಕು? ಈ ಪುಣ್ಯಗಳನ್ನು ಮಾಡಬೇಕು, ಈ ಪಾಪಗಳನ್ನು ಬಿಡಬೇಕು ಅಂತ ಹೇಳಿದ ವೇದಕ್ಕೆ ಏನು ಗತಿ? ಹಾಗಾದರೆ ಅದನ್ನು ಸುಮ್ಮನೆ ಬಿಡಬೇಕಾ? ಪುಣ್ಯ ಪಾಪಗಳು ಯಾಕೆ ಬೇಕು ಹಾಗಾದರೆ ಅಂತ ಪ್ರಶ್ನೆ ಕೇಳಿದರೆ ನಿರುತ್ತರನಾದ. ಅವನಿಗೆ ಸಿಟ್ಟು ತಡ್ಕೊಳ್ಳಿಕ್ಕಾಗಲಿಲ್ಲ. ನನ್ನ ಹೆಂಡತಿ ನನ್ನನ್ನು ಬಾಯಿ ಮುಚ್ಚಿಸ್ತಾ ಇದ್ದಾಳೆ ಅಂತ ಸಿಟ್ಟಿಗೆ ಬಂದು ಛಲೇನ ತೇನ ಪ್ರತಿಭತ್ಸಿತಾಸ ಕ್ಷಮಾಪಯಾಮ ಸರ್ವಂ ಯತಸ್ತ್ರೀ ವಾಚಾಲತಾನಾತಿ ತರಾಂ ಹಿ ಶೋಭತೆ ಸ್ತ್ರೀಣಾಂ ಯತಃ ಪ್ರಾಹರ್ಕೋದರಸ್ತಂ. ಆಗ ಬಾಯಿಗೆ ಬಂದಂತೆ ದ್ರೌಪದಿಗೆ ಬೈದಿದ್ದಾಳೆ, ನೀ ಭಾಳ ಮಾತನಾಡ್ತಿ, ಬಡಬಡಿಕೆ ಇದ್ದೀನಿ, ನೀನು ಭಾಳ ಸಿಕ್ಕಂತೆ ಏನೇನೋ ಮಾತಾಡ್ಬಿಡ್ತಿ ಅಂತ ಹೇಳಿ. ಸ್ತ್ರೀಯರು ಭಾಳ ಮಾತನಾಡಬಾರದು, ಎಷ್ಟು ಬೇಕೋ ಅಷ್ಟು. ಅವನಿಗೆ ಮಾತಾಡ್ಲಿಕ್ಕೆ ಮುಂದೆ ಉತ್ತರ ಇಲ್ಲಲ್ಲ. ಅವಳೆಲ್ಲ ಪ್ರಶ್ನೆಗಳನ್ನು ಪ್ರಶ್ನೆಗಳಿಂದ ಅವನನ್ನು ಕಟ್ಟಿ ಹಾಕಿಬಿಟ್ಟಿದ್ದಾಳೆ. ಯಾಕೆ? ತಾನು ಮಾಡಿದ್ದೇ ತಪ್ಪು ಸ್ಟೇಟ್ಮೆಂಟು. ಧರ್ಮರಾಜ ಕ್ಷಮೆ ಮಾಡಬೇಕು, ಎಲ್ಲರಲ್ಲಿ ಕ್ಷಮೆ ಮಾಡಬಾರದು, ಇಷ್ಟೇ ದ್ರೌಪದಿಯ ಅಭಿಪ್ರಾಯ. ಎಲ್ಲಿ ಶಾಸನ ಇದೆ ಅಲ್ಲಿ ಶಾಸನ ಮಾಡಲೇಬೇಕು, ಅದು ಧರ್ಮ. ರಾಜನಿಗೆ ಧರ್ಮ ಏನು? ಕುಜನರಲ್ಲಿ ಶಾಸನ ಮಾಡೋದೇ ರಾಜನ ಧರ್ಮ. ಅಲ್ಲಿ ಕ್ಷಮ ಮಾಡ್ತಾ ಕೂತಿದ್ದಾನಿವನು ಅಂತ. ಅದಕ್ಕಾಗಿ ದ್ರೌಪದಿ ದೇವಿ ಒಳಗೆ ಬಂದು ತಾನು ಪ್ರಶ್ನೆ ಮಾಡಿದ್ದು ಅಲ್ಲಿ ಬೈದು ಬಿಡ್ತಾನೆ ಧರ್ಮರಾಜ. ಬೈದಾಗ ಸ್ತ್ರೀಯರಿಗೆ ಒಂದು ಲಿಮಿಟ್ ಅಂತಿರ್ತದೆ. ಇಷ್ಟೇ ಹೊತ್ತು, ಇಷ್ಟೇ ಪರಿಸರದಲ್ಲಿ ತಾನು ಮಾತನಾಡಬೇಕು. ಅವನು ಗಂಡ, ಹಾಗಾಗಿ ನಾನು ಬಹಳ ಮಾತನಾಡಬಾರದು ಅಂತ ಏನು ಮಾತಾಡಬೇಕು ಅಷ್ಟು ಸಂಕುಚಿತವಾದಂತಹ ಶಬ್ದಗಳಲ್ಲಿ, ಸಂಕುಚಿತವಾದ ಸಮಯದಲ್ಲಿ ತಾನು ಮಾತನಾಡಿ ಅವನಿಗೆ ಎಷ್ಟು ಬೋಧಿಸಬೇಕಾಗಿತ್ತು ಅಷ್ಟು ಬೋಧಿಸಿದಲು ಅವನು ತಿಳಿದುಕೊಳ್ಳಿಲ್ಲ. ತಾನು ತಿರುಗೇ ಬೈದ. ಹಾಗಾಗಿ ದ್ರೌಪದಿ ದೇವಿ ಸುಮ್ಮನಾದಳು. ಆಗ
ಭೀಮಸೇನ ದೇವರು ಒಳಗೆ ಪ್ರವೇಶ ಮಾಡ್ತಾರೆ. ಅಲ್ಲೇ ಹೊರಗೆ ನಿಂತಿರ್ತಾರೆ. ಮೊದಲಿಗೆ ದ್ರೌಪದಿ ಹೋಗಲಿ, ಮಾತನಾಡಲಿ, ಇದರ ಬಗ್ಗೆ ಮೊದಲಿಗೆ ಶುರು ಮಾಡಲಿ, ಆಮೇಲೆ ನಾನು ಬರ್ತೇನೆ ಅಂತ. ಆಗ ಸ್ತ್ರೀಣಾಂ ತತಃ ಪ್ರಾಹ ರುಕೋದರಸ್ತ್ರಂ. ಆಗ ಭೀಮಸೇನ ದೇವರು ಒಳಗೆ ಬರ್ತಾರೆ, ಪ್ರವೇಶ ಮಾಡ್ತಾರೆ. ರಾಜನ್ ವಿಷ್ಣು ಸ್ವರವಕರ್ತ, ನೀನು ಹೇಳಿದ್ದು ಬರೋಬ್ಬರಿ, ಎಲ್ಲವನ್ನೂ ಮಾಡಿಸುವವನು ಭಗವಂತನೇ. ರಾಜನ್, ಹೇ ಧರ್ಮರಾಜ, ವಿಷ್ಣು ಸರ್ವಕರ್ತ ನ ಚಾನ್ಯ ತತ್ತಂತ್ರಮೇವಾನ್ಯದಸೋ ಸ್ವತಂತ್ರ. ಸ್ವತಂತ್ರ ಅಂದ್ರೇನು? ಎಲ್ಲವನ್ನೂ ಮಾಡಿಸುವನು ಭಗವಂತನೇ. ಅವನನ್ನು ಹೊರತುಪಡಿಸಿ ಯಾರೂ ಮತ್ತೊಬ್ಬರು ಸ್ವತಂತ್ರರಾದವರು ಇಲ್ಲ. ಎಲ್ಲವನ್ನೂ ಮಾಡಿಸುವನು ದೇವರೇ. ಆದರೂ ಪುರುಷನ ಪ್ರಯತ್ನ ಇದೆ, ಪುರುಷನಿಗೆ ಅಸ್ತಿತ್ವವಿದೆ, ಪುರುಷನಿಗೆ ಕರ್ಮ ಇದೆ. ದೇವರ ಕೊಟ್ಟಂತಹ ಸ್ವಾತಂತ್ರ್ಯನೇ ಅದು. ಎಲ್ಲವನ್ನೂ ದೇವರೇ ಮಾಡಿಸೋನು ಅಂತ ಹೇಳಿ ಅಂತಿರ್ತೀವಲ್ಲ ನಾವೆಲ್ಲ. ಏನು ಮಾಡ್ಬೇಕ್ರಿ? ದೇವ್ರ ಪ್ರೇರಣೆ ಆಗಲಿಲ್ಲ, ಯಾಕ್ರಿ ಪಾಠಕ್ಕೆ ಬರಲಿಲ್ಲ, ಪ್ರವಚನಕ್ಕೆ ಬರಲಿಲ್ಲ, ದೇವ್ರ ಗುಡಿಗೆ ಯಾಕೆ ಬರಲಿಲ್ಲ, ಮನೆ ಪವಮಾನ ಹೋಗಿತ್ತು, ಅವ್ರು ಬರಬೇಕಾಗಿತ್ತು. ದೇವ್ರ ಪ್ರೇರಣೆ ಆಗಲಿಲ್ಲ ರೀ ನಮಗೆ, ಏನು ಮಾಡೋಣ? ದೇವ್ರ ಪ್ರೇರಣೆ ಮಾಡಿದ್ರೆ ಬರ್ತಿದ್ವಿ. ನಮ್ಮ ಪುಣ್ಯ ಇಲ್ಲ, ನಮ್ಮನ್ನು ನಾವು ಆರಾಮ ಸ್ವಚ್ಛಾಗಿ ಝಾಡ್ಸ್ಕೊಂಡು ಬಿಡ್ತೇವೆ. ಅದೇ ಬೇರೆ ಕೆಲಸಗಳಿಗೆಲ್ಲ ಪುಣ್ಯ ಪಾಪಗಳು ಬಂದ್ಬಿಡ್ತದೆ. ಮನುಷ್ಯ ತನ್ನನ್ನು ತಾನು ಮೋಸ ಮಾಡಿಕೊಳ್ಳುವಂತಹ ಪ್ರಸಂಗ. ಧರ್ಮರಾಜಂತೂ ಅದೇ ಅವಸ್ಥೆ ಬಂದಿತ್ತು. ತಾನು ತನ್ನ ಕರ್ತವ್ಯ ಕರ್ಮದಿಂದ ಚ್ಯುತನಾಗುವ ಪ್ರಸಂಗದಲ್ಲಿ ಬಂದು ಅವನನ್ನು ಎಬ್ಬಿಸುವ ಪ್ರಯತ್ನ ನಡೆದಿದೆ. ದ್ರೌಪದಿ ದೇವಿದು, ಭೀಮಸೇನ ದೇವರದು. ನಾವು ಕೂತಲ್ಲೇ ಕೂತಿದ್ದೇವೆ, ಅಲ್ಲಿ ಬಡಿಸಿದ್ದಾರೆ, ಎಲೆ ಹಾಕಿದ್ದಾರೆ, ಹಸಿವೆ ಆಗಿದೆ. ಆವಾಗ ಅಂತೀವೇನು, ದೇವ್ರ ಪ್ರೇರಣೆ ಮಾಡಲಿ, ಅಲ್ಲಿ ಹೋಗಿ ಎದ್ದು ಕೂಡ್ತೇವಂತ? ಇಲ್ಲ, ಎಲೆ ಮೇಲೆ ಕೂಡ್ರಿಪ್ಪ, ಎಲ್ಲ ಬಡಿಸಿದೆ, ಊಟಕ್ಕೆ ಕೂಡ್ರಿ, ಕೃಷ್ಣಾರ್ಪಣ ಮಹಸ್ತು ಹೇಳ್ತಾರೆ, ಎದ್ದು ಹೋಗಿ ಕೂಡ್ತೇವೆ, ಊಟ ಮಾಡ್ತೇವೆ. ದೇವ್ರ ಪ್ರೇರಣೆ ಆಗಲಿ, ದೇವರು ಬರಲಿ, ಎದುರಿಗೆ ಕೈ ಹಿಡಿದು ಹಸ್ತಾವಲಂಬನ ಮಾಡಿ, ಕರಾವಲಂಬನಂತೆ ಹಸ್ತಾವಲಂಬನ ಮಾಡಿ ಎಲೆ ಮೇಲೆ ಕೂಡಿಸ್ತೇವೆ? ಇಲ್ಲ. ಎಲ್ಲ ಕಾಲಕ್ಕೂ ದೇವರು ಮಾಡಿದ ಪ್ರೇರಣೆ ನಮಗೆ ಎಚ್ಚರ ಬರುವುದಿಲ್ಲ. ದೇವರು ಒಬ್ಬ ವ್ಯಕ್ತಿಯ ರೂಪದಲ್ಲಿ ಬಂದು ಹೇಳುತ್ತಾನೆ, ಮನಸ್ಸಿನ ರೂಪದಲ್ಲಿ ಬಂದು ಹೇಳುತ್ತಾನೆ, ಗುರುಗಳ ರೂಪದಲ್ಲಿ ಹೇಳುತ್ತಾನೆ. ದೇವರ ಪ್ರೇರಣೆ ಆಗಿದೆ ನನಗೆ ಅಂತ ಹೇಳಿ ರೋಡ್ನ ಮಧ್ಯದಲ್ಲಿ ಹೈವೇ ಇದೆ, ಹೈವೇ ಮಧ್ಯದಲ್ಲಿ ಹೋಗಿ ನಿಂತ್ಬಿಡೋದು. ದೇವ್ರ ಪ್ರೇರಣೆ ಆಗಿದ್ರಿ, ಹಾರ್ನ್ ಬಾರಿಸ್ಲಿಕ್ಕತ್ತಾನೆ, ಬಾರಿಸೋನು, ಲಾರಿಯೋ ಟ್ರಕ್ಕು ಬಸ್ಸು ಬರ್ಲಿಕ್ಕತ್ತದ, ಅವ ಬಾರಿಸೋನು ಬರ್ಲಿಕ್ಕತ್ತಾನೆ. ದೇವರು ಏನೋ ಪ್ರೇರಣೆ ಮಾಡಿಲ್ಲ ಸರಿ ಅಂತ ಹೇಳಿ, ಅವ ಬಂದು ಹೇಳಿ ಪ್ರೇರಣೆ ಮಾಡಲಿ. ಆಮೇಲೆ ದೇವ್ರ ಪ್ರೇರಣೆ ಮಾಡ್ಲಿಕ್ಕತ್ತಾನೋ ಹಾರ್ನು ಬಾರಿಸ್ತಾ ರೂಪದಲ್ಲೇನೆ. ಆ ಲಾರಿಯಲ್ಲಿ ಕೂತವನು ಹಾರ್ನ್ ಬಾರಿಸ್ತಾ ಇದ್ದಾನಲ್ಲ, ಏನು ಬಾರಿಸ್ತಿದ್ದಾನೆ? ದೇವರು ಪ್ರೇರಣೆ ಮಾಡಿದ್ದಾನೆ ಅವನಿಗೆ, ನೀನು ಸರಿ ಅಂತ ದೇವರು ನಿನಗೆ ಪ್ರೇರಣೆ ಮಾಡ್ತಾ ಇದ್ದಾನೆ. ಇದೇ ಅರ್ಥ. ದೇವರು ಬಂದು ಕೈ ಹಿಡಿದು ಜಗ್ಗಿದ ಮೇಲೆ ನಾನು ಬರ್ತೇನೆ. ದೇವರು ಪ್ರತ್ಯಕ್ಷವಾಗಿ ಬಂದು ಎಲ್ಲ ಕಡೆಗೆ ಎಲ್ಲರನ್ನ ಪ್ರೇರಿಸಬೇಕು ಅಂತಿಲ್ಲ. ಅವನು ಆಯಾ ರೂಪದಲ್ಲಿ ಬಂದು, ನಮ್ಮ ಯೋಗ್ಯತೆ ಇರೋದಿಲ್ಲಷ್ಟು, ಆಯಾ ರೂಪದಲ್ಲಿ ಬಂದು ನಮ್ಮನ್ನು ಪ್ರೇರಿಸ್ತಾನೆ. ಗುರುಗಳ ರೂಪದಲ್ಲಿ ಹಿತನುಡಿಗಳನ್ನು ಹೇಳ್ತಾನೆ, ತಂದೆ ತಾಯಿಗಳಲ್ಲಿ ಹಿತನುಡಿಗಳನ್ನು ಹೇಳ್ತಾನೆ. ಅದು ಮಾಡಬೇಡ, ಇದು ಮಾಡು. ತಕ್ಷಣದಲ್ಲೇನೆ ಹಾರ್ನ್ ಬಾರಿಸಿದ ತಕ್ಷಣದಲ್ಲೇ ಸರಿತಾನೆ ಅವನು. ಅವನಿಗಿಷ್ಟು ಎಚ್ಚರ ಕೊಡ್ತಾನೆ ಭಗವಂತ. ಈ ಕಡೆಯಿಂದ ಶಬ್ದ ಬರ್ತಾ ಇದೆಯೋ, ಈ ಕಡೆಯಿಂದ ಶಬ್ದ ಬರ್ತಾ ಇದೆಯೋ, ಎಲ್ಲಿಂದ ಶಬ್ದ ಬರ್ತಾ ಇದೆ, ಶಬ್ದಗ್ರಾಹಿಯ ಆಗಿ ಅವನು ಅಲ್ಲಿಂದ ಸರಿತಾನೆ. ಇದು ದೇವರ ಪ್ರೇರಣೆ ಅಲ್ಲ? ಹಾಗಾಗಿ ಎಲ್ಲವನ್ನೂ ಮಾಡಿಸುವನು ಭಗವಂತನೇ. ಸ್ವಾತಂತ್ರ್ಯ ಸರ್ವಸ್ವಾಮಿಯಾದವನು, ಸರ್ವಸಮರ್ಥನಾದವನು, ಸ್ವತಂತ್ರನಾದವನು ಭಗವಂತನೇ. ಆದರೂ ಪುರುಷನ ಪ್ರಯತ್ನ ಇದೆ. ಇಲ್ಲಿಂದ ಹೋಗಿ ಎಲಿ ಮೇಲೆ ಕೂಡಬೇಕು ಅವನು, ಹೊಟ್ಟೆ ತುಂಬಬೇಕಂದ್ರೆ. ಗುರುಗಳು ಪಾಠ ಹೇಳ್ತಾ ಇದ್ದಾರೆ, ಪ್ರವಚನ ಮಾಡ್ತಾ ಇದ್ದಾರೆ, ಉಪದೇಶ ಮಾಡ್ತಾ ಇದ್ದಾರೆ. ನನಗೆ ದೇವರು ಪ್ರೇರಣೆ ಮಾಡಿಲ್ಲ, ನಾನು ಹೋಗಿ ಉಪದೇಶ ಕೇಳುವಂತೆ ಇಲ್ಲ ಅಂದರೆ ಅವನು ಎದ್ದು ಬರಬೇಕು. ಇಲ್ಲ ಅಂದರೆ ಅವನಿಗಿಲ್ಲ, ಪುಣ್ಯ ಇಲ್ಲ ಅಂತ ಅರ್ಥ. ಅದನ್ನು ಶ್ರವಣ ಮಾಡಬೇಕು, ಹೋಗಿ ಪೂಜೆ ನೋಡಬೇಕು, ಪೂಜೆ ಮಾಡಬೇಕು, ಪೂಜೆಯಲ್ಲಿ ಭಾಗವಹಿಸಬೇಕು. ಅವನ ಅಷ್ಟು ಪ್ರಯತ್ನ ಮಾಡಲೇಬೇಕು. ಆ ಪ್ರಯತ್ನಕ್ಕೂ ದೇವರ ಪ್ರೇರಣೆ ಬೇಕು, ಇಲ್ಲಂದಿಲ್ಲ. ಆದರೆ ಅವನು ಹೇಳಬೇಕಲ್ಲ, ಹೇಳುವ ಪ್ರಯತ್ನ ತಾನು ಮಾಡಬೇಕು. ಸ್ವಾತಂತ್ರ್ಯ ದೇವರು ಕೊಟ್ಟಿದ್ದಾನೆ. ಅದಕ್ಕೆ ಹೇಳ್ತಾರೆ, ನೀ ಹೇಳಿದ್ದು ಸತ್ಯ. ಕಾಷ್ಟಾದಿವತ್ತದ್ವಶಕ ಸಮಸ್ತಾ ತಥಾಪಿ ನ ವ್ಯರ್ಥತಾ ಪೌರುಷಸ್ಯ. ದೇವರ ಮುಂದೆ ನಾವೆಲ್ಲ ಕಟ್ಟಿಗೆ ಇದ್ದಂತೆ. ನಮ್ಮ ಮುಂದೆ ಕಟ್ಟಿಗೆ ಎಷ್ಟು ಅಸ್ವತಂತ್ರವಾಗಿದೆಯೋ, ನಾವು ಎತ್ತಿ ಪುಸ್ತಕವನ್ನು ಹೀಗೆ ಎತ್ತಿದರೆ ಏಳುತ್ತದೆ ಅದು ಮೇಲೆ, ಇಲ್ಲದಿದ್ದರೆ ಏಳುವುದಿಲ್ಲ. ಹಾಗೆ ದೇವರ ಮುಂದೆ ನಾವು ಕೂಡ ಕಟ್ಟಿಗೆ ಇದ್ದಂತೆ. ಆದರೂ ನಾವು ಚೇತನರಾದದ್ದರಿಂದ ನಮಗೆ ಪ್ರವೃತ್ತಿ ಇದೆ.
ದೇವರು ನೀಡಿದ ಪ್ರವೃತ್ತಿ, ಆ ಪ್ರವೃತ್ತಿ ನಮಗೆ ಬರಲೇಬೇಕು. ತಥಾಪಿ ಪುಂಸಾಂ ವಿಹಿತಂ ಸ್ವಕರ್ಮ, ತಮ್ಮ ತಮ್ಮ ವಿಹಿತವಾದ ಕರ್ಮಗಳಿವೆ. ಕಾರ್ಯಂ ತ್ಯಾಜ್ಯಂ ಚಾನ್ಯದತ್ಯಂತ ಯತ್ನ, ಅತೀ ಪ್ರಯತ್ನದಿಂದ, ನಾವು ಹಿಂದೆ ಕೇಳಿದ್ದೇವೆ, ಮಹಾಪ್ರಯತ್ನ ವರ್ಜಿತಾ ಜಗ್ಮುರುನ್ನತಿ ಸ್ಥಿರೋನುಭಾವಮೇವೇ. ಹಿಂದೆ ನಾವು ಕೇಳಿದ್ದೇವೆ, ಸ್ಥಿರೋನುಭಾವಮೇವಮೇ ಮಹಾನ್ ಅನುಗ್ರಹೋ ಹರೇಹೇ ಪ್ರಯತ್ನಮೇವಮಗ್ರತೋ ನಿಜಾನುಭಾವವರ್ಜಿತಾ ಹರೇರನುಗ್ರಹೋರ್ಜಿತಾ ಹರೇರನುಗ್ರಹೋಜ್ಜಿತಾ ಮಹಾಪ್ರಯತ್ನವರ್ಜಿತಾ ಜನಾನು ಜಗ್ಮುರುನ್ನತಿಂ ಸ್ಥಿರೋನುಭಾವ ಏವ ಮೇ ಮಹಾನ್ ಅನುಗ್ರಹೋ ಹರೇಹೇ ಪ್ರಯತ್ನಮೇವಮಗ್ರತೋ ನಿಧಾಯ ಭೂಕ್ತಿ ಮಾಪ್ನುಮಃ. ಅವನು ಯಶಸ್ವಿಯಾಗಬೇಕು, ತನ್ನ ಗುರಿಯನ್ನು ತಾನು ಸಾಧಿಸಬೇಕು ಅಂದರೆ ತಾನು ನಿತಾಂತವಾದ ಪ್ರಯತ್ನವನ್ನು ಸಾಧಿಸಲೇಬೇಕು. ನಿತಾಂತವಾದ ಪ್ರಯತ್ನ ಮಾಡಬೇಕು. ಮನುಷ್ಯ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಪ್ರಯತ್ನ ಮಾಡ್ತಾನೆ, ಭಯಾನಕ ಪ್ರಯತ್ನ ಮಾಡ್ತಾನೆ. ಹಣಕ್ಕಾಗಿ, ಕೀರ್ತಿಗಾಗಿ, ಮನೆ ಕಟ್ಟೋದಕ್ಕಾಗಿ, ಹೆಂಡತಿ ಮಕ್ಕಳಿಗಾಗಿ ಪ್ರಯತ್ನ ಮಾಡ್ತಾನೆ. ಹಾಗೆ ಶಾಸ್ತ್ರಕ್ಕೆ, ತನ್ನ ಮೋಕ್ಷಕ್ಕೆ, ತನ್ನದೇ ಆದ ಸ್ವರೂಪಭೂತವಾದ ಜ್ಞಾನಾನಂದಾದಿಗಳಿಗೆ ತಾನು ಪ್ರಯತ್ನ ಮಾಡಬೇಕು. ಜ್ಞಾನಾನಂದಾದಿಗಳಿಗೆ ಇದ್ದ ಏನು ಆವರ್ಕ ಇದೆಯೋ, ಅಜ್ಞಾನ, ಆಲಸ್ಯ, ನಿದ್ರಾ, ತಂದ್ರ, ಏನು ಅರಿಷಡ್ವರ್ಗಗಳಿವೆಯೋ ಅದನ್ನು ಹೋಗಲಾಡಿಸಲಿಕ್ಕೆ ತಾನು ಮಾಡಬೇಕಾದ ಶ್ರವಣ ಮನನ ನಿಧಿಧ್ಯಾಸನದಲ್ಲಿ ಅತಿಯಾದ ಪ್ರಯತ್ನ ಬೇಕು. ಅಂದಾಗ ಆಗಲು ಸಾಧ್ಯ. ಹಾಗಾಗಿ ಮನುಷ್ಯನ ಪ್ರಯತ್ನ ಇದು ಬಹಳ ಮಹತ್ವದ್ದು ಅಂತ ಭೀಮಸೇನ ದೇವರು ಆ ಧರ್ಮರಾಜನಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಪ್ರತ್ಯಕ್ಷಮೇತತ್, ಇದು ಪ್ರತ್ಯಕ್ಷದಿಂದ ಕಾಣುವಂಥ ವಸ್ತು ಇದಲ್ಲ. ಪ್ರತ್ಯಕ್ಷಮೇತತ್ ಪುರುಷಸ್ಯ ಕರ್ಮ ತೇನಾನುಮೇಯ ಪ್ರೇರಣಾ ಕೇಶವಸ್ಯ ಸ್ವಕರ್ಮ ಕೃತ್ವಾ ವಿಹಿತಂ ಹಿ ವಿಷ್ಣುನಾ ತತ್ ಪ್ರೇರಣೆತ್ತೇವ ಬುಧೋನು ಮನ್ಯತೆ. ಪ್ರತ್ಯಕ್ಷದಿಂದ ನಾವು ನಮ್ಮ ಕೆಲಸಗಳಲ್ಲಿ ಪ್ರವೃತ್ತಿಗೊಳ್ಳುತ್ತೇವೆ. ಬೇಡ ಅಂತ ಹೇಳಿದರೆ ಹಣವನ್ನು ಗಳಿಸಬೇಕು ಅಂತ ದೇವರು ನಮಗೆ ಎಲ್ಲಿ ಪ್ರೇರಣೆ ಮಾಡಿದ್ದಾನೆ? ಸುಗ್ರಾಸ ಭೋಜನ ಮಾಡಬೇಕು ಅಂತ ದೇವರು ನಮಗೆ ಎಲ್ಲಿ ಪ್ರೇರಣೆ ಮಾಡಿದ್ದಾನೆ? ಪ್ರೇರಣೆ ಮಾಡಿದ ನೆನಪಾಯ್ತಾ ನಿಮಗೆ? ಅಲ್ಲಿ ನೆನಪಾಗಲಿಲ್ಲ, ಬೇರೆ ಕಡೆಗೆ ದೇವರೇನ ಪ್ರೇರಣೆ ಮಾಡಿಲ್ಲರಿ, ನಾವು ಹೋಗೋಣ. ನಮಗೆ ಬೇಡವಾದ ವಿಷಯದಲ್ಲಿ ದೇವರ ಪ್ರೇರಣೆ ನೆನಪಾಗ್ತದೆ ನಮಗೆ. ಭೀಮಸೇನ ದೇವರದನ್ನೇ ಬೈತಾರೆ. ನಾವು ಆಲಸ್ಯದಿಂದ ಸುಮ್ಮನೆ ಕೂತಾಗ ಆಗ ದೇವರ ನಮಗೆ ಪ್ರೇರಣೆ ಮಾಡಲಿರಿ, ಆಮೇಲೆ ಮಾಡ್ತೇವೆ. ದೇವರ ಅನುಗ್ರಹ ಆಗಬೇಕು ನಮಗೆ ಮಾಡುವಂತೆ ಅಂತ ನಾವು ಆವಾಗ ದೇವರ ಪ್ರೇರಣೆಯನ್ನು ನೆನಪು ಮಾಡಿಕೊಳ್ತೇವೆ. ಹಾಗೆ ಮಾಡ್ತಕ್ಕದ್ದಲ್ಲ. ಪ್ರತ್ಯಕ್ಷಮೇತತ್ ಪುರುಷಸ್ಯ ಕರ್ಮ ತೇನಾನುಮೇಯ ಪ್ರೇರಣಾ ಕೇಶವಸ್ಯ ಸ್ವಕರ್ಮ ಕೃತ್ವಾ ವಿಹಿತಂ ಹಿ ವಿಷ್ಣುನಾ ತತ್ ಪ್ರೇರಣೆತ್ತೇವ ಬುಧೋನು ಮನ್ಯತೆ. ತೇನೈವ ಸಮ್ಯಕ್ ಗತಿಮಸ್ಯ ವಿಷ್ಣೋ ಹಿತ್ವಾ ಸ್ವಕರ್ಮಂ ಗತಿ ಹಿತ್ವಾ ಸ್ವಕಂ ಕರ್ಮ ಗತಿಶ್ಚ ತಾಮಸಿ. ಮಾಡುವ ಕರ್ಮಗಳನ್ನು ತಾವು ಮಾಡಲಿಲ್ಲ ಅಂದರೆ ಅವನು ಭ್ರಷ್ಟನಾಗಿ ಹೋಗ್ತಾನೆ. ಹಾಗಾಗಿ ಶುಭವಾದ ಕರ್ಮಗಳನ್ನು ಮಾಡುವುದಕ್ಕೆ ಅತಿಯಾದ ಪ್ರಯತ್ನ ಬೇಕು. ಅಶುಭವಾದ ಕರ್ಮವನ್ನು ಬಿಡುವುದಕ್ಕೆ ಅತಿತಮವಾದ ಪ್ರಯತ್ನ ಬೇಕು. ಒಳ್ಳೆಯ ಕರ್ಮಗಳನ್ನು ಮಾಡಲಿಕ್ಕೆ ಏನು ಬಹಳ ಪ್ರಯತ್ನ, ಒಳ್ಳೆಯವನೇ ಇರ್ತಾನೆ. ಈಗ ನಮ್ಮ ಶಿಷ್ಯರಿದ್ದಾರೆ, ನಮ್ಮ ಆಪ್ತ ಬಂಧುಗಳು, ಮಿತ್ರರಿದ್ದಾರೆ. ಒಬ್ರಿಗೆ ಹೀಗೆ ಆಯಿತು, ಒಂದು ಕುಟುಂಬದಲ್ಲಿ, ಇಲ್ಲೇ ನಮ್ಮ ಸುತ್ತಮುತ್ತಲು ಇರ್ತಾರೆ, ಆ ಕುಟುಂಬದಲ್ಲಿ ಅವಾಗ ಎಷ್ಟಾದರೂ ಪಾಪ ದೇವರ ಪೂಜೆ, ಪಾಠ, ಪ್ರವಚನ, ದೇವರು, ಗುರುಗಳು, ಭಕ್ತಿ ಎಲ್ಲ ಬಿಟ್ಟಿದ್ದ. ಅವನು ಒಳ್ಳೆಯವನೇ ಬಿಟ್ಟಿದ್ದ. ಆಗ ಉಡುಪಿ ಚಾತುರ್ಮಾಸ್ಯ ಪ್ರಾಯ ಅಲ್ಲಿ ಅವರು ಬಂದಿದ್ದರು ಆಚಾರ್ಯ. ಮತ್ತು ಹೀಗೆ ಏನೋ ದೇವರು ಬೇಡಂತಾನೆ, ಹಾಗಂತಾನೆ, ಹೀಗಂತಾನೆ, ಒಳ್ಳೆಯವನಿದ್ದಾನೆ, ಈಗ ಏನಾಯಿತು ಗೊತ್ತಿಲ್ಲ, ಹೀಗಾಗಿದೆ ಅಂತ ಅಂದಾಗ ಸ್ವಾಮಿಗಳ ಕಡೆಯಿಂದ ಅವನಿಗೆ ಮಂತ್ರಾಕ್ಷತೆ ಕೊಡಿಸಿ ಸ್ವಾಮಿಗಳು ಒಂದೇ ಮಾತು ಹೇಳಿದರು ಅವನಿಗೆ. ನೀ ಎಲ್ಲ ಮಾಡ್ತಿದ್ದೆವು ಇಷ್ಟು ದಿವಸ, ಅವನೇನು ಗೊತ್ತಿಲ್ಲ, ಏನು ಮಾಡ್ತಿದ್ದೆವು, ನಾಳಿಂದ ಮಾಡ್ಲಿಕ್ಕೆ ಶುರು ಮಾಡಿ ನೀನು. ಒಂದೇ ಶಬ್ದ ಹೇಳಿದರು. ನಾಳಿಂದ ಅಂದರೆ ಮರುದಿನದಿಂದ ಅವನು ಏನು ಮಂತ್ರಾಕ್ಷತೆ ಪ್ರಭಾವ, ಸ್ವಾಮಿಗಳು ಒಂದೇ ಒಂದು ವಚನ, ಅದರಿಂದ ಅವನು ಸಂಧ್ಯಾವಂದನ, ದೇವ್ರ ಪೂಜಾ, ಸ್ವಲ್ಪ ಏನು ಸ್ವಲ್ಪ ಪಾಠ ಮಾಡ್ತಾ ಇದ್ನು, ಅದಕ್ಕಿಂತ ಹೆಚ್ಚು ಪಾಠದಲ್ಲಿ ಆಸಕ್ತಿ, ವಿಶ್ವಾಸ ಎಲ್ಲ ಮಾಡಲು ಪ್ರಾರಂಭ ಮಾಡಿದನು. ಸಜ್ಜನರಿಗೆ
ಯಾವುದೋ ಒಂದು ನುಡಿಬೇಕಾಗ್ತದೆ ಅಷ್ಟೇ. ಒಳ್ಳೆಯ ಕೆಲಸಗಳಲ್ಲಿ ಮಾಡೋದಕ್ಕೆ ಪ್ರೇರಣೆ ಇದ್ದರೆ ಆಗ್ತದೆ, ಆದರೆ ದುಷ್ಟ ಕೆಲಸವನ್ನು ಮಾಡದೇ ಇರೋದಕ್ಕೆ ಬಹಳ ಪ್ರಯತ್ನ ಬೇಕು ಅಂತೆ. ಕೆಟ್ಟ ಕೆಲಸವನ್ನು ಬಿಡೋದೇನಿದೆಯಲ್ಲ ಅದು ಬಹಳ ದೊಡ್ಡ ಪ್ರಯತ್ನದಿಂದ ಸಾಧ್ಯ. ಒಳ್ಳೆ ಕೆಲಸ ಮಾಡ್ತಿರ್ತಾನೆ, ಆದರೆ ಕೆಟ್ಟ ಕೆಲಸ ಬಿಡುವುದಿಲ್ಲ ಮನುಷ್ಯ. ಒಳ್ಳೆ ಕೆಲಸ ಮಾಡ್ತಾನೆ, ಆದರೆ ಕೆಟ್ಟ ಕೆಲಸವನ್ನು ಬಿಡುವುದಿಲ್ಲ. ಕೆಟ್ಟ ಕೆಲಸವನ್ನು ಬಿಟ್ಟು ಒಳ್ಳೆ ಕೆಲಸ ಮಾಡೋದೇನಿದೆಯಲ್ಲ ಅದು ಅತೀ ಬಹಳ ಪ್ರಯತ್ನದಿಂದ ಸಾಧ್ಯ. ಹಾಗಾಗಿ ನೀನು ಒಳ್ಳೆಯವನಿದ್ದಿ ಧರ್ಮರಾಜ, ನೀನು ವಿಷ್ಣು ಭಕ್ತ, ದೇವರ ಭಕ್ತ, ರಾಜ್ಯ, ನೀನು ಎಲ್ಲವನ್ನು ತಿಳಿದಿ. ಆದರೆ ಎಲ್ಲಿ ಶಾಸನೆ ಮಾಡಬೇಕು ಅಲ್ಲಿ ಶಾಸನೆ ಮಾಡದೇ ಇದ್ದರೆ ರಾಜನಿಗೆ ಅದು ಧರ್ಮ ಅಂತ ಆಗುವುದಿಲ್ಲ. ಹಾಗಾಗಿ ಪ್ರತ್ಯಕ್ಷತೇಷ ಕರ್ತೃತಾ ಜೀವ ಸಂಸ್ಥಾ, ಭಗವಂತ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ಅವನು ಕೊಟ್ಟ ಸ್ವಾತಂತ್ರ್ಯನೇ. ಆ ಸ್ವಾತಂತ್ರ್ಯವನ್ನು ಬಳಸಿ ನಾವು ನಮ್ಮ ಕರ್ಮಗಳನ್ನು ನಾವು ಮಾಡಲಿಲ್ಲ ಅಂತಾದರೆ ನಾವು ಕರ್ಮಭ್ರಷ್ಟರಾಗ್ತೇವೆ, ಕರ್ಮಚ್ಯುತರಾಗ್ತೇವೆ. ಹಾಗಾಗಿ ನಮ್ಮ ಕರ್ತವ್ಯ ಕರ್ಮಗಳನ್ನು ನಾವು ಮಾಡಬೇಕು. ವಿಷ್ಣೋರ್ ವಶೇ ತನ್ನ ಹೇಯಂ ದ್ವಯಂ ಚ ಜಾನನ್ ವಿದ್ವಾನ್ ಕೃತೆ ಕಾರ್ಯಕರ್ಮ. ಹಾಗಾಗಿ ದೇವರ ವಶವಾಗಿಯೇ ನಾವು ಕರ್ಮವನ್ನು ಮಾಡೋದು, ಆದರೆ ನಮ್ಮ ಪ್ರಯತ್ನವೂ ಸೇರಬೇಕು. ಒಳಗಡೆ ಮಾಡುವ ದೀಕ್ಷಾಬುದ್ಧಿಯೂ ಅದರಲ್ಲಿ ಸೇರಬೇಕು. ಸೇರಿದಾಗ ನಾವು ಆ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯವಿದೆ. ಹಾಗಾಗಿ ನೀನು ರಾಜ್ಯಭ್ರಷ್ಟನಾಗಿ ಬೀಳಬೇಡ, ಕರ್ತವ್ಯ ಕರ್ಮ ಭ್ರಷ್ಟನಾಗಿ ಬೀಳಬೇಡ. ಅವಶ್ಯವಾಗಿ ನಾವು ಯುದ್ಧವನ್ನು ಆಡೋಣ ಅಂತ ಭೀಮಸೇನ ದೇವರು. ಇನ್ನು ಅತಿ ಘೋರವಾದ ಚರ್ಚೆ ಇದೆ, ಅದನ್ನು ಮತ್ತೆ ಮಾಡೋಣ. ನಾಳೆ ಒಂದು ದಿವಸ